ಕೊಟ್ಟ ಮಾತು ಉಳಿಸ್ಕೋಬೇಕು, ಅಧಿಕಾರ ಹಸ್ತಾಂತರ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅದನ್ನು ಡೆಲ್ಲಿಯಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು, ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ರೀ. ಸರ್ ಈಗ ಮನ್ ಫೆನ್ಸಿಂಗ್ ಕತಿ ಹೇಳಿದ ನಂತರ ನಿಮಗೂ ಹೈಕಮಾಂಡ್ ಏನಾರ ಆದೇಶ ಬಂತು ಸರ್ ಮಾತಾಡಬಾರ್ದು ಅಂದ್ ಏನಾರ? ಹಿಂಗೆ ಮಾತಾಡ್ಬಂದು ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಪಕ್ಷದ ಪರವಾಗಿ ಮಾತಾಡ್ತೀವಿ, ಪಕ್ಷದ ವಿರೋಧ ಯಾವಾಗ ಮಾತಾಡೋ, ಹಿಂಗಾಗಿ ಆ ಪ್ರಶ್ನೆ ಉದ್ಭವ ಆಗೋಲ್ಲ ಅದು. ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದಾರೆ, ಕೂಲಿ ಸಿಗುತ್ತಾ ಸರ್? ಇಲ್ವಾ? ಎಲ್ಲರಿಗೂ ಸಿಗೋಲ್ಲ, ರೇಟ್ ಬಂದಿ ಭಾಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗತ್ತೆ, ಕೆಲವರಿಗೆ ಸಿಗೋಲ್ಲ, ಕಾಯ್ಬೇಕಷ್ಟೇ. ಸರ್ ಇದು ಎಲ್ಲಿವರೆಗೂ ಇರುತ್ತೆ ಸರ್ ಇದು ಗೊಂದಲ, ಈ ಕುರ್ಚಿ ಗುದ್ದಾಟ? ಹೇಳಿದೆ ನಾವು ಹೇಳಿದಾರೆ, CM ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದ್ದಾರೆ, ಆದಷ್ಟು ಬೇಗ ಇತ್ಯರ್ಥ ಆಗಬೇಕು ಅದು, ಇಲ್ಲಾಂದ್ರೆ ಗೊಂದಲ ಬಗೆಹರಲ್ಲ. ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ. DK ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದಾರೆ ಸರ್, ಉಳಿದವರಿಗೂ ಕೂಲಿ ಕೇಳ್ತಾ ಇಲ್ಲ ಯಾರು, ಅವ್ರೊಬ್ಬರೇ ದುಡ್ದಾರ. ಆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸರ್ ಇನ್ನೊಂದು DK ಶಿವಕುಮಾರ್ ಅವರು ಉತ್ತರ ಕೊಡಲಿ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ CM ಆಗೋ ಆಸೆ ಇಲ್ವಾ ಅನ್ನೋದು ಒಂದು. ಎರಡನೇದು DK ಶಿವಕುಮಾರ್ ಅವರು CM ಆದರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಂತ. ಅದು ನೋಡಿ, ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ, ಇಲ್ಲಿ ಹೇಳಕ್ಕಾಗಲ್ಲ. ಪಕ್ಷದಲ್ಲಿ ಇದೀವಿ, ಅದೇ ಪಕ್ಷದಲ್ಲಿ ಅದೇ ಪಕ್ಷ ಮಾಡಲೇಬೇಕಾಗ್ತದೆ. ಆ ವಿಚಾರ ಪ್ರಸ್ತಾಪ ಇದೆಯಾ ಸರ್? ಈಗ ಬರೋಲ್ಲ, ಅದೀಗ ಪ್ರಶ್ನೆ ಬರೋಲ್ಲ. ಎಲ್ಲರೂ ಪಕ್ಷದಲ್ಲಿ ಇದೀವಿ, ಅವ್ರು ಇದ್ದಾರೆ, ನಾವು ಇದ್ದೀವಿ, ಒಬ್ರು ಎಲ್ಲರೂ ಒಂದೇ ಪಕ್ಷದಲ್ಲಿ ಇದೀವಿ. ಹೀಗಾಗಿ ಆ ಪ್ರಶ್ನೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರ ಇಲ್ಲ ನಮ್ಮ ಮಾತು. ಸರ್ DK ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ, ಏನು ಅಂದರೆ ನಾನು CM ಆಗ್ತೀನಿ, ನಿಮಗೆ KPCC ರಾಜ್ಯಾಧ್ಯಕ್ಷರ ಪಟ್ಟ ಸಿಗುತ್ತೆ, ನನಗೆ ಸಪೋರ್ಟ್ ಮಾಡಿ, ಬೆಂಬಲ ಕೊಡಿ ಅನ್ನೋ. ಇದು ನಿಜಾನ ಸರ್? ಚರ್ಚೆ ಆಗಿದೆ? ಅದು ಯಾವುದು ಚರ್ಚೆ ಆಗಿಲ್ಲ. 28 ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡೋಕೆ ಅದು ಮಾತ್ರ ಚರ್ಚೆ. ಈಗೆಲ್ಲ ಬೆಂಗಳೂರಲ್ಲಿ ಹೇಳಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.